ರಾಜ್ಯದ MLC ಚುನಾವಣೆ 4 MLC ಚುನಾವಣೆ ನಡೀತಾ ಇದೆ. ಅದರ ಪೂರ್ವ ತಯಾರಿಗೋಸ್ಕರ ಮತ್ತು ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಅಭಿಪ್ರಾಯ ಸಂಗ್ರಹಣೆ ಮಾಡೋಕ್ಕೋಸ್ಕರ ನಾನು CT ರವಿ ಅವರು, ಕಾರಜೋಳ ಅವರು, ನಮ್ಮಿತರ ಮುಖಂಡರೆಲ್ಲರೂ ಕೂಡ ಹುಬ್ಬಳ್ಳಿ ಮತ್ತು ತುಮಕೂರು ಭಾಗಕ್ಕೆ ಪ್ರವಾಸವನ್ನು ಮಾಡ್ತಾ ಇದ್ದೀವಿ. ಆ ಪ್ರಯುಕ್ತ ದಾವಣಗೆರೆ ಇಲ್ಲಿನೂ ನಾವು ಕರ್ನಾಟಕದಲ್ಲಿ ಸರ್ಕಾರ ನಡೆಸ್ತಾ ಇರತಕ್ಕಂಥ ಕಾಂಗ್ರೆಸ್ ಸರ್ಕಾರ ಎಲ್ಲ ರಂಗದಲ್ಲೂ ಫೇಲ್ಯೂರ್. ನೀವೇನ ಮಾರ್ಕ್ಸ್ ಕೊಡೋದಾದರೆ ಪ್ರತಿಯೊಂದರಲ್ಲೂ PWD ಇರ್ಬೋದು 0, ಎಜುಕೇಷನ್ 00, ಇರಿಗೇಷನ್ 000, ಯಾವುದೇ ಇಲಾಖೆಯಲ್ಲೂ ಕೂಡ ಹಣ ಇಲ್ಲದೆ ಖಾಲಿ ಡಬ್ಬ ಹೆಂಗೆ ಸೌಂಡ್ ಮಾಡುತ್ತೋ ಹಂಗೆ ಮಾಡ್ತಾ ಇದ್ದಾರೆ ಅಷ್ಟೇ. DK ಶಿವಕುಮಾರ್ ಅವರು ಹೇಳಿದರು BJP ಅವರು ಒಂದು ಫ್ಲೈಓವರ್ ಮಾಡಿದ್ರೆ ಅಂತ. ನಾವು ಫ್ಲೈಓವರ್ ಮಾಡಿರೋದನ್ನ, ನಾವು ರಸ್ತೆ ಮಾಡಿರೋದನ್ನ ಉದ್ಘಾಟನೆ ಮಾಡ್ತಾ ಇರೋರು ಕಾಂಗ್ರೆಸ್ ಅವರು. ಹಣ ಬಿಡುಗಡೆ ಮಾಡಿದ್ದು ನಾವು, ಟೆಂಡರ್ ಕರೆದಿದ್ದು ನಾವು. ಇವತ್ತು ಆ ಕೆಲಸನ ಉದ್ಘಾಟನೆ ಮಾಡ್ತಾ ಇದ್ದಾರೆ ಹೊರತು ಕಾಂಗ್ರೆಸ್ ಬಂದ ಮೇಲೆ 2.5 ವರ್ಷದಲ್ಲಿ ಹಣ ಬಿಡುಗಡೆ ಮಾಡೋಕ್ಕೆ ಅವರ ಬಡ್ಜೆಟಲ್ಲಾಗಲಿ ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಾಗಲಿ ಎಲ್ಲಿದೆ ಹಣ ತೋರಿಸಿ ಫಸ್ಟು. ಈಗ ಸರ್ಕಾರ ನಡೆಸಿ ನಾನು ಕೂಡ 4-5 ಬಾರಿ ಮಂತ್ರಿ ಆಗಿದ್ದೀನಿ. ನಿಮಗೆ ಅನುದಾನ ಸಿಗೋದೆ ನಿಮಗೆ ಎಲ್ಲ ಖರ್ಚು ವೆಚ್ಚಗಳು ಹೋಗಿ 4 ಲಕ್ಷ ಬಡ್ಜೆಟ್ ಮಾಡಿದ್ರೆ ಖರ್ಚು ವೆಚ್ಚಗಳು ಹೋಗಿ ನಿಮ್ಗೆ 80,000 ಕೋಟಿ ಅಷ್ಟೇ ಸಿಗೋದು.